ಪಂಚಕರ್ಮ ಅನ್ನೋದು ಒಂದು ಶಬ್ದ. ಇದರಲ್ಲಿ ಆಯುರ್ವೇದ ಶಾಸ್ತ್ರ ಏನು ಹೇಳಿದೆ ಅಂದರೆ 5 ವಿಧದ ಚಿಕಿತ್ಸೆಗಳು ಅಂದರೆ ಟ್ರೀಟ್ಮೆಂಟ್ ಪ್ರೋಟೋಕಾಲನ್ನು ಹೇಳಿದೆ. ಯಾವುದೇ ರೋಗವಿರಲಿ, ಏನೇ ತೊಂದರೆಗಳಿರಲಿ, ಅದರಲ್ಲಿ ಪಂಚಕರ್ಮ ಚಿಕಿತ್ಸೆ ನಮ್ಮಲ್ಲಿ ಫೈನಲ್ ಆಗಿ ಮಾಡ್ತೀವಿ. ಹಾಗಾಗಿ ಕೆಲವೊಂದು ನಮ್ಮಲ್ಲಿ ಶಲ್ಯತಂತ್ರ ವಿಭಾಗ ಮತ್ತು ಕಾಯ ಚಿಕಿತ್ಸಾ ವಿಭಾಗ, ಜನರಲ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಅಂಟು ಸರ್ಜಿಕಲ್ ಅಪ್ರೋಚ್, ಶಾಲಕ್ಯದಲ್ಲಿ ಕೆಲವೊಂದು ಶಸ್ತ್ರಚಿಕಿತ್ಸೆಯಿಂದ ಮಾಡೋದು ತೊಂದರೆಗಳೂ ಇದ್ದಾವೆ. ಅದನ್ನು ಬಿಟ್ಟು ಮೆಡಿಸಿನಲ್ ಮ್ಯಾನೇಜ್ಮೆಂಟಲ್ಲಿ ಏನು ಮಾಡ್ಬೋದು, ನಾವು ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಪ್ರೋಚ್, ಇದು ಶ್ರೇಷ್ಠತೆಯನ್ನು ಹೊಂದಿದೆ. ಇದರಲ್ಲಿ ಆರಾಮಾಗದೇ ಇರೋರಿಗೆ ನೆಕ್ಸ್ಟ್ ಪಂಚಕರ್ಮ. ಈ ಪಂಚಕರ್ಮ ಅಂದರೆ ಪಂಚ ಅನ್ನೋದು ಒಂದು 5, ಕರ್ಮ ಅನ್ನೋದು ಒಂದು ಪ್ರಿಫಿಕ್ಸ್, ಅದಕ್ಕೆ ಹೇಳಿರೋ ಸಫಿಕ್ಸಲ್ಲಿ ಕರ್ಮಗಳು ಅಂದರೆ ಕ್ರಿಯಾ ಅಂದರೆ ಟ್ರೀಟ್ಮೆಂಟ್ಗಳು, ಇವು ಶ್ರೇಷ್ಠವಾದದಕ್ಕೆ ಇದಕ್ಕೆ 5 ಪಂಚಕರ್ಮಗಳನ್ನು ನೇಮಕವನ್ನು ಮಾಡಿದ್ದಾರೆ. ಇದರಲ್ಲಿ ಕೆಲವೊಂದು ರೆಫರೆನ್ಸ್ ಪ್ರಕಾರ ಏನಿದೆ, ಆ್ಯಸ್ ಅ ಅಕಾಡೆಮಿಕ್ ಮಕ್ಕಳಿಗಾಗಿ ಬೇಕಾಗ್ತದೆ. ಒಂದು ಸಾರಿ ಇದಕ್ಕೆ ಶೋಧನಗಳನ್ನು ಅನ್ನುತ್ತಾರೆ. ಅಂದರೆ ಎಲ್ಲರೂ ಬರ್ತಾರೆ ನಮ್ಮ ಹಾಸ್ಪಿಟ್ಲಿಗೆಲ್ಲ ಡಿಟಾಕ್ಸಿಫಿಕೇಶನ್ ಮಾಡಿ ಅಂತ. ಇಟ್ ಈಸ್ ನಥಿಂಗ್ ಬಟ್ ದ ಪಂಚಕರ್ಮ ಓನ್ಲಿ. ಹೇಗೆ ಪಂಚಕರ್ಮ ಮತ್ತು ಡಿಟಾಕ್ಸಿಫಿಕೇಶನ್ ಹೇಗೆ ಬದಲಾವಣೆ ಇದೆ ಅಂದರೆ, ಪಂಚಕರ್ಮ ಅಂದರೆ ವೆಲ್ ಪ್ಲ್ಯಾನ್ಡ್, ಅಂದರೆ ಇವರಿಗೆ ಈ ತಿಂಗಳಲ್ಲಿ ಅಥವಾ ಈ ಶೋಧನವನ್ನು ಈ ಋತುವಿನಲ್ಲಿ ಹೀಗೆ ಇಷ್ಟೇ ಎಕ್ಸ್ಪೆಕ್ಟೇಷನ್ದಿಂದ ಮಾಡೋದು ಪಂಚಕರ್ಮ. ಅದೇ ಒಬ್ಬ ರೋಗಿ ಎಮರ್ಜೆನ್ಸಿ ಆಗಿ ಬಂದ, ಅವನಿಗೂ ನಾವು ಪಂಚಕರ್ಮನೇ ಮಾಡ್ತೀವಿ, ಅದಕ್ಕೆ ಶೋಧನ ಅಂತೀವಿ ನಾವು. ಯಾಕಂದರೆ ಅಲ್ಲಿ ಪ್ರಿಕಾಷನರಿ ಮೇಜರು ಪ್ರಿಪರೇಷನ್ಗಿಂತ ಅವನು ಇರೋ ಲಕ್ಷಣವನ್ನು ಕಡಿಮೆ ಮಾಡೋಕ್ಕೆ ಇಮಿಡಿಯೇಟ್ಲಿ ಶೋಧನ ಅಂತ. ಅದಕ್ಕಾಗಿ ಈ 2 ಡಿಟಾಕ್ಸಿಫಿಕೇಶನ್ ಆ್ಯಂಡ್ ಪಂಚಕರ್ಮ ಹ್ಯಾವಿಂಗ್ 2 ಡಿಫರೆಂಟ್, 2 ಬೇರೆ ಬೇರೆ ವಿಧದ ಪ್ರಾಕ್ಟೀಸು. ಒನ್ ಈಸ್ ವೆನ್ ಮೆಥಡಾಲಜಿಕಲಿ ಪ್ಲ್ಯಾನ್ಡ್, ಡಿಸೈನ್ಡ್ ಆ್ಯಂಡ್ ಎಕ್ಸಿಕ್ಯೂಷನ್. Another one, need of the patient and it should be executed immediately to relieve the symptom. ಅಂದರೆ ತಕ್ಷಣವೇ ಲಕ್ಷಣಗಳನ್ನ ಕಡಿಮೆ ಮಾಡಿ. ಖಂಡಿತ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಪಂಚಕರ್ಮ ವಿಧಗಳು ಮತ್ತು ಉಪಯೋಗದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಪ್ರಾಧ್ಯಾಪಕರು ಮತ್ತು ತಜ್ಞ ವೈದ್ಯರು KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿಯ ಡಾಕ್ಟರ್ ವಿಶ್ವನಾಥ್ ಎಸ್ ವಸಿದಾರ್ ಸರ್ ಅವರು. ಸರ್, ಕರೆಗಿಂತ ಮುಂಚೆ ತಾವು ಹೇಳ್ತಾ ಇದ್ರಿ 5 ಕರ್ಮಗಳು, ಅದರಲ್ಲಿ 3 ಆಯಿತು, ಬಹುಶಃ ಬಾಕಿ 2 ಹೇಳ್ತೀವಿ. 5 ಕರ್ಮದಲ್ಲಿ ಒಂದು ವಮನ. ವಮನ ಅಂದರೆ ಉಲ್ಟಿ ಮಾಡಿಸೋದು. ನಾವು ಒಬ್ಬೊಬ್ಬರಿಗೆ ಬಸ್ಸಲ್ಲಿ ಹೋಗುವಾಗ ಉಲ್ಟಿ ಆಗ್ತದೆ, ಆ ರೀತಿ ಅಲ್ಲ. ಇದು ಒಂದು ನಿಯೋಜಿತವಾಗಿ ಪೇಷಂಟನ್ನು ಅದಕ್ಕೆ ತಕ್ಕಂತೆ ತಯಾರು ಮಾಡಿ ಅದಕ್ಕೆ ಬೇಕಾದ ಲೈಕ್ ಒಂದೊಂದ್ಸರಿ ಏನಿದೆ ಎಮರ್ಜೆನ್ಸಿ ಬೇಸಲ್ಲಿ ಇಮಿಡಿಯೇಟ್ಲಿ ಮಾಡ್ತೀವಿ, ಒಂದೊಂದ್ಸಲಿ ಪ್ರಿಪ್ರೇಷನ್ ಮಾಡ್ತೀವಿ. ಯಾಕಂದರೆ ಒಂದು ಸ್ಟೇಜ್ ಇದೆ, ಆ ಸ್ಟೇಜ್ ಅಚೀವ್ ಆದಮೇಲೆ ವಾಂತಿ ಆಗ್ತದೆ. ಆ ಸ್ಟೇಜನ್ನು ಅಚೀವ್ ಮಾಡಿ ತಕ್ಕಂತೆ ಕಫಜ ರೋಗಗಳಿಗೆ, ಕಫದಿಂದ ಬರುವ ತೊಂದರೆಗಳು, ಎಕ್ಸಾಂಪಲ್ ಶ್ವಾಸದ ರೋಗ ಅಥವಾ ಉಬ್ಬಸ ಬರೋದು, ಕೆಮ್ಮು ನೆಗಡೆ ರಿಪೀಟೆಡ್ಲಿ ಆಗ್ತಾ ಇದ್ದರೆ, ತುಂಬ ದಪ್ಪ ಇರೋರಿಗೆ ಇದು ಒಂದು ವಮನ ಅಂತ ಮಾಡ್ತೀವಿ. ಇದೇ ಥರ ಒಂದು ವಿರೇಚನ ಅಂತ ಮಾಡ್ತೀವಿ. ವಿರೇಚನ ಅಂದರೆ ಬೇದಿ ಮಾಡಿಸೋದು, ಪಿತ್ತ ರೇಚನ ಆಗಬೇಕು. ಇದು ಪಿತ್ತದ ವ್ಯಾಧಿಯಲ್ಲಿ ಮಾಡ್ತೀವಿ. ವಮನವನ್ನು ವಸಂತ ಋತುವಿನಲ್ಲಿ ಮಾಡ್ತೀವಿ, ಫೆಬ್ ಲೈಕ್ ದಟ್ ಸೀಸನ್. ಶರದ್ ಕಾಲದಲ್ಲಿ, ಪಿತ್ತ ಕಾಲದಲ್ಲಿ, ಪಿತ್ತ ಪ್ರಕೋಪ ಆಗೋ ಕಾಲದಲ್ಲಿ ವಿರೇಚನನ ಮಾಡ್ತೀವಿ. ನೆಕ್ಸ್ಟ್ ಬರೋದು ಬಸ್ತಿ ಅಂತ, ಇದನ್ನು ವಾತದ ರೋಗಗಳಿಗೆ ಮಾಡ್ತೀವಿ. ಈ ನಮ್ಮ ಬೇಸಿಕ್ ಪಿಲ್ಲರ್ಸ್ ಇದಾವಲ್ಲ, ವಾತ ಪಿತ್ತ ಕಫಕ್ಕೆ ಆಯುರ್ವೇದ ಶಾಸ್ತ್ರದಲ್ಲಿ ಈ 3 ಚಿಕಿತ್ಸೆಗಳನ್ನ ಹೇಳಿದ್ದಾರೆ. ಮತ್ತು 5 ಹೇಗಾಯಿತು, ಬಸ್ತಿಯಲ್ಲೇ 2 ಚಿಕಿತ್ಸೆಗಳಿವೆ. ಒಂದು ಆಯಿಲ್ ಎನಿಮಾ ಕೊಡ್ತೀವಿ, ಅದಕ್ಕೆ ಅನುವಾಸನ ಅಥವಾ ಮಾತ್ರಾ ಬಸ್ತಿ ಅಂತಾರೆ. ಇನ್ನೊಂದು ನಿರುವ ಬಸ್ತಿ ಅಂತ ಕೊಡ್ತೀವಿ, ಅದು ಕಷಾಯ, ಡಿಕಾಕ್ಷನ್ಸು, ಮಿಲ್ಕ್ಸು ಅವೆಲ್ಲ ಮಿಕ್ಸ್ ಮಾಡಿ ಕೊಡೋದಕ್ಕೆ. ಮತ್ತು ಇನ್ನೊಂದು ನಸ್ಯಕರ್ಮ ಅಂತ ಮಾಡ್ತೀವಿ. ನಸ್ಯ ಅಂದರೆ ಮೂಗಲ್ಲಿ ಔಷಧಿಯನ್ನು ಹಾಕೋದು. ಎಲ್ಲಿ ತಲೆ ಮತ್ತು ನಮ್ಮದ ಭುಜದ ಮೇಲೆ ಇರೋ ಎಲ್ಲ ಪಾರ್ಟಿಗೆ ಇರುವ ತೊಂದರೆಗಳನ್ನು ಊರ್ಧ್ವಜತ್ರೋಗತ ವಿಕಾರ ಅಂತೀವಿ ನಾವು. ತಲೆ, ಮೂಗು, ಕಣ್ಣು, ಬಾಯಿ, ಬ್ರೈನಿನ ಇಶ್ಯೂಗಳು ಇದ್ರೂ ಈ ನಸ್ಯಕರ್ಮ ಅಂದರೆ ಏನು ಮಾಡಿದ್ದಾರೆ ಅವರು, ಮೊದಲಿನವರು ಯಾವ್ಯಾವ ಪಾರ್ಟಿಗೆ ಯಾವ್ಯಾವ ರಂಧ್ರವು ನಮ್ಮ ಓಪನಿಂಗ್ಸ್ ಹತ್ತಿರ ಇದ್ದಾವೆ, ಎಷ್ಟು ದೋಷವನ್ನು ನಾವು ಹೊರಗೆ ಹಾಕ್ಬೋದು ಆ ಪ್ಲ್ಯಾನ್ ಮಾಡಿ ಅವುಗಳನ್ನು 5 ನೇಮಕ ಮಾಡಿದ್ದಾರೆ. ಒಂದು ಬಾಯಿ, ಒಂದು ಮೂಗು, ಒಂದು ಗುದದ್ವಾರದಿಂದ ಬರುತ್ತೆ. ಇದನ್ನು ಬಿಟ್ಟು ಬಸ್ತಿಯಲ್ಲಿ ಉತ್ತರ ಬಸ್ತಿ ಅಂದರೆ ಮೂತ್ರ ಮಾರ್ಗದಿಂದ ಮತ್ತು ಗರ್ಭಾಶಯ ಮಾರ್ಗದಿಂದ ಕೊಡೋದು, ಅದು ಪಂಚಕರ್ಮವೇ. ಎಲ್ಲರೂ ಏನು ತಿಳ್ಕೊಂಡಿದ್ದಾರೆ ಅಂದರೆ ಮಸಾಜ್ ಮಾಡೋದು ಪಂಚಕರ್ಮ, ಅದು ಪ್ಯಾರಾ ಪಂಚಕರ್ಮ ಅಂತ. ಅಭ್ಯಂಗ ಮಾಡಿಸ್ಕೊಂಡ್ರೆ ಅದು ಪಂಚಕರ್ಮಕ್ಕೆ ಒಂದು ತಯಾರಿ. ಈ ರೀತಿ ಇದೆ. ಕರೆ ಒಂದು ಬರ್ತಾ ಇದೆ ಡಾಕ್ಟರ್ ಸರ್. ಹಲೋ, ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ಹರೀಶ್ ಅಂತ. ಹರೀಶ್ ಅವರೇ, ವೈದ್ಯರೊಂದಿಗೆ ಮಾತನಾಡಿ ಪ್ರಶ್ನೆಯನ್ನ ಕೇಳಿ. ಹೇಳಿ ಸರ್, ಏನ್ ನಿಮ್ಮ ಪ್ರಶ್ನೆ? ನಮಸ್ಕಾರ ವೈದ್ಯರೇ. ನಮಸ್ತೆ. ಥ್ಯಾಂಕ್ ಯು, ನೀವು ಈ ತರ ಪ್ರೋಗ್ರಾಮ್ ಮಾಡ್ತೀರಾ ಅಂತ. ಎಸ್ ಸರ್. ನಾನು ನನ್ನ ಕೆಲಸ ಅಂದ್ರೆ ಕನ್ಸಲ್ಟೆಂಟ್ ಇದ್ದೀನಿ IT ದಲ್ಲಿ.
ಅಂದ್ರೆ ಕೆಲಸ ಮಾಡ್ತೀನಿ. ಸೊ ನಾನು ಫುಲ್ ಡೇ ಕೂತ್ಕೊಂಡಿರ್ತೀನಿ, ಆಲ್ಮೋಸ್ಟ್ 8-9 ಅವರ್ಸ್. ಓಕೆ ತಿಂಗಳಿಗೆ ಒಂದ್ಸಲ ಫುಲ್ ಬಾಡಿ ಪಂಚಕರ್ಮ ಮಾಡಿರ್ತೀನಿ. ಓಕೆ ಇನ್ನೇನಾದ್ರೂ ನಮ್ಮ ದಿನಚರ್ಯದಲ್ಲಿ ನಾವು ಆಡ್ ಮಾಡೋ ತರ ನಮ್ಮ ಹಳೆ ಆಯುರ್ವೇದಿಕ್ ಪ್ರಿನ್ಸಿಪಲ್ಸ್, ಇವಾಗ ಸದ್ಯಕ್ಕೆ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಆಮ್ಲ ಜ್ಯೂಸು ಮತ್ತೆ ಬಿಸಿ ನೀರು ಕುಡಿತೀನಿ. ಅದಾದ್ಮೇಲೆ ಆಯಿಲ್ ಪುಲ್ಲಿಂಗ್ ಅದು ಮಾಡ್ತೀನಿ. ರಾತ್ರಿ ಮಲ್ಕೊಳ್ಳೋಕಿನ ಮುಂಚೆ ಪಾದಾಭ್ರಂಗ, ಕಾಲಿಗೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಂಡು, ಆಮೇಲೆ ನಾಭಿ ಪೂರನ್, ಸೊ ಸ್ವಲ್ಪ ವಾರ್ಮ್ ಗೀ ಹಚ್ಚಿ, ಆಮೇಲೆ ರಾತ್ರಿ ಮಲ್ಕೊಳ್ಳೋಕಿನ ಮುಂಚೆ ಹಾಲು ತುಪ್ಪ. ಸೊ ಈ ತರ ಏನಾದ್ರೂ ನೀವು ನಾರ್ಮಲ್ ಮನುಷ್ಯರಿಗೆ ನಮ್ಮ ದಿನಚರ್ಯದಲ್ಲಿ ಆಗೋ ತರ ಏನಾದ್ರೂ ಡೈಲಿ ಸ್ಟೆಪ್ಸ್ ಏನಾದ್ರೂ ಇದ್ರೆ ಪ್ಲೀಸ್ ಹೇಳ್ತೀನಿ ಸರ್. ಹೇಳಿ. ಇದು ನೀವು ನಿಮ್ಮ ಪ್ರಶ್ನೆ ಪಂಚಕರ್ಮದ ಪರ್ವ್ಯೂವಲ್ಲಿ ಬರೋದು, ದಿನಚರ್ಯ ಮತ್ತು ಋತುಚರ್ಯದ ಪರ್ವ್ಯೂವಲ್ಲಿ ಬರ್ತದೆ. ನಮ್ಮ ಆಯುರ್ವೇದ ಶಾಸ್ತ್ರ ಇದು ಭೂಮಿ ಮೇಲೆ ಪ್ರಥಮ ಒಂದು ವೈದ್ಯ ಪಠ್ಯಪುಸ್ತಕ. ದಿನ ಎದ್ದರಿಂದ ಹಿಡಿದು ಮಲಗೋವರೆಗೂ ಹೇಗೆ ಇರಬೇಕು ಅನ್ನೋದು ಆಲ್ರೆಡಿ ಡಿಸೈನ್ ಹೇಳಿದ್ದಾರೆ. ನೀವು ಅದರಲ್ಲಿ ತುಂಬ ಈಗ ಆಲ್ರೆಡಿ ಫಾಲೋ ಮಾಡ್ತಾ ಇದ್ರಿ. ನೀವು ಹೇಳಿದ್ರಿ ಆಯಿಲ್ ಪುಲ್ಲಿಂಗ್ ಮಾಡ್ತೀವಿ, ಅದು ಕವಾಲ ಮತ್ತು ಗಂಡೂಷ ಅಂತಾರೆ. ಅದು ಒಂದು ಪ್ಯಾರಾ ಪಂಚಕರ್ಮ, ಅದು ಸ್ನೇಹನದ ಒಂದು ವೆರೈಟಿ ಬರ್ತದೆ. ಕರೆಕ್ಟ್. ಎರಡನೇದು ನೀವು ಇನ್ನೂ ಆಮ್ಲ ಜ್ಯೂಸ್ ಎಲ್ಲ ಕುಡಿತೀರಿ, ಇಟ್ಸ್ ವೆರಿ ಗುಡ್, ಹೆಲ್ದಿ, ಇಂಡಿವಿಜುವಲ್ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಅದರ ಜೊತೆಗೆ ನೀವು ಸೆಡೆಂಟರಿ ಲೈಫ್ ಸ್ಟೈಲ್ ಇರೋದರಿಂದ ನಿಮ್ಮ ಊಟದಲ್ಲಿ ಆಯುರ್ವೇದ ಪದ್ಧತಿಯ ಪ್ರಕಾರದ ಆಹಾರ ವಿಧಗಳನ್ನು ಅಳವಡಿಸಿಕೊಂಡರೆ ನಿಮಗೆ ತೊಂದರೆಗಳು ಆಗೋದು ಕಡಿಮೆ. ಅಥವಾ ಸೀಸನಲ್ಲಿ ಬಂದು ಆಯಾ ಸೀಸನಲ್ಲಿರೋ ನಿಮ್ಮ ಈಗ ಬಾಡಿ, ನೀವು ಎಕ್ಸಾಂಪಲ್ ನೀವು ಪ್ರಶ್ನೆ ಕೇಳಿದ್ದಕ್ಕೆ ನಿಮಗೇನಾದರೂ ಕಫಜ ದೃಷ್ಟಿ ಇದ್ದರೆ ಒಂದು ವಮನವನ್ನು ತೆಗೆದುಕೊಂಡು ಹೋದರೆ ಯಾವ ತೊಂದರೆಗಳು ಮುಂದೆ ಬರದೇ ಇರಬಹುದು. ದಿನದಲ್ಲಿ ಮತ್ತೆ ಮಾಡುವ ನಿಮಗೆ ಬೇಕಾಗಿರೋ ಸಜೆಷನ್ ಅಂದರೆ ಪಾದಾಭ್ಯಂಗ ಆಲ್ರೆಡಿ ನೀವು ಮಾಡ್ತಾಯಿದ್ದೀರಿ, ಅದರಲ್ಲಿ ನಾಭಿಪೂರಣಕ್ಕಿಂತ ಕರ್ಣಪೂರ್ಣ ಮಾಡ್ಕೊಳ್ಳಬೇಕು ಸರ್. ಒಂದೇ ಒಂದು ತೊಂದರೆ, ಕರ್ಣಪೂರ್ಣ ಕಿವಿಯಲ್ಲಿ ಆಯಿಲ್ ಹಾಕೋಬೇಕು, ಶಿರೋ ಅಭ್ಯಂಗ ಮಾಡಬೇಕು ದಿನ. ಪಾದ ಮತ್ತು ಶ್ರವಣ ಪಾದೇಶು ವಿಶೇಷೇನ ಶೀಲೆಯತ್ ನರ ಅಂತ ಹೇಳಿದ್ದಾರೆ. ತಲೆ, ಕಿವಿ ಮತ್ತು ಪಾದಿಗೆ ಫಸ್ಟ್ ಎಣ್ಣೆ ಹಚ್ಚಬೇಕು. ಆದರೆ ಸಿಗೋ ಎಣ್ಣೆ ಕ್ವಾಲಿಟಿ ಜಸ್ಟಿಫೈ ಮಾಡಿ ಹಾಕ್ಕೊಂಡ್ರೆ ಯಾವ ತೊಂದರೆಗಳು ಬರೋದಿಲ್ಲ. ಈಗಿನ ಮಾರ್ಕೆಟಲ್ಲಿ ಸಿಗೋ ಪೆಟ್ರೋಲಿಯಂ ಜೆಲ್ಲಿ ಪ್ರಿಪ್ರೇಷನ್ ಆಯಿಲನ್ನು ಯೂಸ್ ಮಾಡೋದ್ರಿಂದ ಕಾಂಪ್ಲಿಕೇಶನ್ ಆಗ್ಬೋದು. ಆದರೆ ರಿಯಲ್ ಆಗಿ ಆಯಿಲ್ ಸಿಗೋದನ್ನು ಯೂಸ್ ಮಾಡೋದ್ರಿಂದ ಇನ್ನೂ ನಿಮ್ಮ ನಿದ್ರಾ ಲಾಭ ಅಥವಾ ವೀಕ್ನೆಸ್ ಎಲ್ಲ ಇವಾಗೋದು, ಅಥವಾ ಹಿಯರಿಂಗ್ ಲಾಸಸ್, ಏನೀಗ ಸನೈನ್ ಡೆಫ್ನೆಸ್, ಅದಕ್ಕೆ ರೀಸನ್ನೇ ಇಲ್ಲ ಯಾಕೆ ಕಿವಿ ಕೇಳಿಸೋದಿಲ್ಲ ಅಂತ. ಬಟ್ ಅಂಥವೆಲ್ಲ ಪ್ರಿವೆಂಟ್ ಮಾಡ್ಬೋದು. ಯಾಕಂದರೆ ಆಯಿಲನ್ನು ಔಟ್ಡೇಟೆಡ್ ಮಾಡಿದ್ದಾರೆ ಕಿವಿಯಲ್ಲಿ ಹಾಕೋದು. ಯಾಕೆ ಮಧ್ಯದಲ್ಲಿ ಪ್ಯಾರಾಫಿನ್ ಅಥವಾ ಲಿಕ್ವಿಡ್ ಪ್ಯಾರಾಫಿನ್ ಮೀಡಿಯೇಟೆಡ್ ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆಯಿಲ್ ಮಿಕ್ಸ್ ಆಗಿ ಬಂದು ತೊಂದರೆಗಳಾಯಿತು. ನಿಜವಾದ ಎಣ್ಣೆಯನ್ನು ಕಿವಿಗೆ ಹಾಕೋದ್ರಿಂದ ಯಾವ ತೊಂದರೆಗಳಿಲ್ಲ. ಇದೊಂದು ನೀವು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನೋದು ನನ್ನ ಇಂಟ್ರೆಸ್ಟು. ಆಯಾ ಸೀಸನ್ಗೆ ತಕ್ಕಂತೆ ನಿಮ್ಮ ಪ್ರಕೃತಿ ಅಥವಾ ಅದ ಮೇಲೆ ಬಂದು ಪಂಚಕರ್ಮವನ್ನು ತೆಗೆದುಕೊಂಡು ಹೋದರೆ ಇನ್ನೂ ಆರೋಗ್ಯ ಇಂಪ್ರೂವ್ ಆಗ್ತದೆ ಅಂತ ಹೇಳ್ತೀನಿ. ಅದರ ಜೊತೆಗೆ ರಸಾಯನವನ್ನು ಸ್ವಲ್ಪ ಯೂಸ್ ಮಾಡಿ. ಎಲ್ಲರೂ ಏನು ಮಾಡ್ತಾರೆ, 60-70 ವರ್ಷ ಆದಮೇಲೆ ಬಂದು ನಮಗೆ ರಸಾಯನ ಕುಡಿ ಅಂತಾರೆ. ಅಲ್ಲ, ನಾವು ಚಿಕ್ಕವರಿಂದಲೇ ರಸಾಯನ ಚಿಕಿತ್ಸೆಯನ್ನು ಪಡೆದ್ರೆ ನಮ್ಮ ಏಜು ಪ್ರೊಲಾಂಗ್ ಆಗ್ತದೆ. ಎಲ್ಲರೂ ಬಂದು 80 ವರ್ಷದಲ್ಲಿ ನಾನು ಚವನ್ಪ್ರಾಶ್ ತಿಂದು 125 ವರ್ಷ ಬದುಕೋದಿಲ್ಲ. ಚಿಕ್ಕವರಿಂದಲೇ ಚವನ್ಪ್ರಾಶ್ ತಿಂದರೆ ನಾವು ಮುಂದಿನ ನಮ್ಮ ಪ್ರೊಲಾಂಗೇಷನ್ ಆಫ್ ಲೈಫ್ ಅನ್ನು ಮಾಡ್ಕೋಬೋದು. ಅದು ಪಂಚಕರ್ಮ ಶೋಧನವನ್ನು ಮಾಡಿ ನೆಕ್ಸ್ಟ್ ರಸಾಯನ ತಿಂದರೆ ಇನ್ನೂ ತುಂಬ ಎಫೆಕ್ಟಿವ್ ಇರ್ತದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ ಹರೀಶ್ ಅವರೇ. ಸ್ನೇಹಿತರೆ, ತಾವು ಕೂಡ ಕರೆ ಮಾಡಿ. ಇದು KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಪಂಚಕರ್ಮ ವಿಧಗಳು ಮತ್ತು ಉಪಯೋಗದ ಕುರಿತು. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಕೇಳುವ ಪ್ರಶ್ನೆಗಳಿಗೆ ವಿವರವಾದ ಮಾಹಿತಿ ಅಂಡ್ ಉತ್ತರವನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ, ಪ್ರಾಧ್ಯಾಪಕರು ಮತ್ತು ತಜ್ಞ ವೈದ್ಯರು, KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿಯ ಡಾಕ್ಟರ್ ವಿಶ್ವನಾಥ್ ಎಸ್ ವಸೇದಾರ್ ಅವರು. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, KLE ಕನಸು ನನಸದ ವೇಣು ಧ್ವನಿ.